ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟೋರಿನ ಆರಂಭ ಮಾಡೋಣ. ಕಥೆಯ ಭಾಗ ಓಮ್ 2. ಫೋನ್ನಲ್ಲಿ ಸೋಮ ಮಾತನಾಡುವುದನ್ನು ಕೇಳಿಸಿಕೊಳ್ಳುವ ಅಷ್ಟರಲ್ಲಿ ಶಂಕರ ಭಯದಿಂದ ಕಾಲ್ ಕಟ್ ಮಾಡುತ್ತಾನೆ. ಏನೋ ಶಂಕರ, ಸೋಮನ ವಾಯ್ಸ್ ಇದ್ದ ಹಾಗೆ ಇದೆ, ಏನು ಸಮಾಚಾರ ಎಂದು ಕೇಳುತ್ತಾರೆ ರವಿ. ಅಯ್ಯೋ, ಸೋಮ ಅಲ್ಲ, ಬೇರೆ ಯಾರೋ ಎಂದು ಮುಖದಲ್ಲಿ ಬಂದ ವಿವರಿಸಿಕೊಳ್ಳುತ್ತಾನೆ ಭಯದಿಂದ ಶಂಕರ. ಸರಿ ಎಂದು ಇಬ್ಬರು ಒಟ್ಟಿಗೆ ಮನೆಗೆ ವಾಪಸ್ ಬರುವ ದಾರಿಯಲ್ಲಿ ಆ ಒಂದು ಶಂಕರನ ಕಾಲಿಗೆ ಕಚ್ಚುತ್ತದೆ. ಶಂಕರ ನೋವಿನಿಂದ ಚೀರುತ್ತಾನೆ. ವಿಷ ತೆಗೆದು ಅಲ್ಲೇ ಇದ್ದ ಒಂದು ಔಷಧಿ ಸೊಪ್ಪಿನ ಸಹಾಯದಿಂದ ರವಿ ಶಂಕರನಿಗೆ ಉಪಚಾರ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಶಂಕರ ಆರಾಮವಾಗಿ ನಡೆಯುತ್ತಾನೆ. ಪದೇ ಪದೇ ಹೋಗುವ ಫೋನ್ ಕಾಲನ್ನು ರಿಸೀವ್ ಮಾಡದೇ ಇರುವುದನ್ನು ನೋಡಿ ಸೋಮ ತನ್ನ ತಂದೆಗೆ, ಶಂಕರ ನಮಗೆ ಕೈ ಕೊಟ್ಟಪ್ಪ, ಈ ನನ್ನ ಮಕ್ಕಳನ್ನು ನಂಬಾರ್ದು ಎನ್ನುತ್ತಾನೆ. ಆ ನನ್ನ ಮಗ ಮೊದಲು ಸರಿ ಇದ್ದಾನ ಇಲ್ವ ಎಂದು ನೋಡಿ ಡೀಲ್ ಒಪ್ಪಿಸಬೇಕು ಮಗ, ಇಲ್ಲ ಅಂದರೆ ಹೇಳು, ನಾನು ರವಿ ಕತೆ ಮುಗಿಸ್ತೀನಿ ಎನ್ನುತ್ತಾರೆ ಚಕ್ರಪತಿ. ಇಲ್ಲ, ನನಗೆ ಗೊತ್ತಿರೋ ಒಬ್ಬ ತಲೆ ಕೆಟ್ಟವನಿದ್ದಾನೆ, ಅವನ ಕೈಯಲ್ಲಿ ಸ್ಕೆಚ್ ಹಾಕಿಸಿ ಸಾಯಿಸಿಬಿಡುವ ಚಕ್ರಪತಿ ಎಂದು ಭದ್ರ ಹೇಳುತ್ತಾನೆ. ಎಲ್ಲರ ಮಾತನ್ನು ಕೇಳಿಸಿಕೊಂಡ ವೆಂಕಟೇಶ್ ಜೋರಾಗಿ ನಗುತ್ತಾನೆ. ನೀವು ಇಷ್ಟು ಜನ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಕೊಲೆ ಮಾಡಲು ಸ್ಕೆಚ್ ಹಾಕ್ತಿದ್ದೀರಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ರವಿ ಮೇಲೆ ಎಷ್ಟು ಭಯ ಇದೆ ಅಂತ. ಅವನ ಬಗ್ಗೆ ಇರೋ ಭಯ ನಿಮ್ಮ ಬದುಕನ್ನು ಬದುಕಲು ಬಿಡುತ್ತಾ ಇಲ್ಲ ಎಂದು ಅಬ್ಬರಿಸಿ ನಗುತ್ತಾನೆ ವೆಂಕಟೇಶ್. ಈ ನನ್ನ ಮಗನ್ನ ಮೊದಲು ಸಾಯಿಸಿಬಿಡಬೇಕು, ಇಲ್ಲ ಅಂದರೆ ಇವನೇ ನಮಗೆ ಶತ್ರು ಎಂದು ಹೇಳುತ್ತಾನೆ ಭದ್ರ. ನಾನು ಶತ್ರುನಾ? ನೀನೇನು ಚೆಡ್ಡಿ ದೋಸ್ತಾ? ಒಳಗೊಳಗೆ ಇದ್ದು ಬಿಲ ಕೊರಿತೀಯ ನನ್ನ ಮಗನೇ ಎನ್ನುತ್ತಾನೆ ವೆಂಕಟೇಶ್. ಅದೆಲ್ಲ ಬಿಡಿ, ಎಲ್ಲ ನಡೀರಿ, ಕಾಡಿಗೆ ಹೋಗೋಣ, ಅವನ ಎಲ್ಲಿದ್ದಾನೆ ಎಂದು ನೋಡಿ ಅಲ್ಲೇ ಕತೆ ಮುಗಿಸಿ ಬರುವ ಎನ್ನುತ್ತಾರೆ ಚಕ್ರಪತಿ. ಜೀಪ್ನಲ್ಲಿ ಕುಳಿತು ಎಲ್ಲರೂ ಹೊರಡುತ್ತಾರೆ. ದಾರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಡ್ಡ ನಿಂತಂತೆ ಕಾಣಿಸುತ್ತದೆ. ಯಾರು ಎಂದು ನೋಡಿದಾಗ ಎಲ್ಲರೂ ಭಯಪಡುತ್ತಾರೆ. ತೊದಲು ಮಾತಿನಿಂದ ಅಲ್ಲಿ ರವಿ ನಿಂತಿರುವುದನ್ನು ನೋಡಿದ ಎಲ್ಲರೂ ಜೀಪ್ನಿಂದ ಇಳಿದು, ಏನು ರವಿ, ಚೆನ್ನಾಗಿದೆಯಾ ಎನ್ನುತ್ತಾರೆ. ನಾನು ಚೆನ್ನಾಗಿರುವುದು ಇರಲಿ, ನೀವು ನನ್ನ ಬಗ್ಗೆ ಗೊತ್ತಿದ್ದು ನನ್ನ ತಂಟೆಗೆ ಬರ್ತಾ ಇದ್ದೀರಾ, ಸರಿಯಲ್ಲ, ನಾನು ಹಳೆ ರವಿ ಆಗಬೇಕಾಗುತ್ತೆ ಎಂದು ವಾರ್ನಿಂಗ್ ಕೊಡುತ್ತಾರೆ ರವಿ. ಅವನಿಗೆ ಹೇಗೆ ಗೊತ್ತಾಯಿತು? ಶಂಕರ ನನ್ನ ಹತ್ರ 1,00,000 ಅಡ್ವಾನ್ಸ್ ತೆಗೆದುಕೊಂಡಿದ್ದಾನೆ, ಬರಲಿ ಮಾತಾಡ್ತೀನಿ ಎಂದು ಸೋಮ ಹೇಳುತ್ತಾನೆ ಕೋಪದಿಂದ. ಮರುದಿನ ಶಂಕರ 1,00,000ವನ್ನು ಸೋಮನ ಮುಂದೆ ಇಡುತ್ತಾನೆ. ಏ ಶಂಕರ, ಏನಿದೆಲ್ಲ, ನಿನ್ನೆಯಿಂದ ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಎನ್ನುತ್ತಾನೆ ಸೋಮ. ನೋಡು ಸೋಮ, ನಾನು ನಿನಗೆ ಯಾವುದೇ ಸಹಾಯ ಮಾಡೋಕ್ಕಾಗಲ್ಲ. ರವಿ ತುಂಬ ದೊಡ್ಡ ಮನುಷ್ಯ. ನಾವು ಹಾಕಿರೋ ಸ್ಕೆಚ್ ಗೊತ್ತಿದ್ದು ನನ್ನನ್ನು ಸಾವು ಬದುಕಿನ ಹೋರಾಟದಿಂದ ಉಳಿಸಿದ್ದಾನೆ. ಈಗ ಅದೆಲ್ಲ ಯಾಕೆ? ತಗೋ, ನನಗೆ ಯಾವ ದುಡ್ಡು ಬೇಡ, ದೇವರೇ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ಎನ್ನುತ್ತಾನೆ ಶಂಕರ. ಭದ್ರ ಚಕ್ರಪತಿ ಅತಿ ಕೋಪದಿಂದ ಶಂಕರನನ್ನು ಗನ್ನಿಂದ ಶೂಟ್ ಮಾಡಿ ಸಾಯಿಸುತ್ತಾರೆ. ಸಬ್ ಇನ್ಸ್ಪೆಕ್ಟ್ರು ಅರುಣನಿಗೆ ಕಾಲ್ ಮಾಡಿ, ರವಿ ಶಂಕರನ ಕೊಂದಾಕಿದ್ದಾನೆ, ಬನ್ನಿ ಅರುಣ ಎಂದು ಚಕ್ರಪತಿ ಹೇಳುತ್ತಾರೆ. ನೀವ್ಯಾರು ಮಾತಾಡ್ತಾ ಇರೋದು ಎಂದು ಅರುಣ್ ಕುಮಾರ್ ಕೇಳುತ್ತಾರೆ. ನಾನು ಯಾರಾದರೂ ಆಗಿರಲಿ, ರವಿ ಅನ್ನೋ ದೊಡ್ಡ ರೌಡಿ ಶಂಕರನ್ನ ಕೊಂದಾಕಿದ್ದಾನೆ, ಬಂದು ನೋಡಿ ಎಂದು ಚಕ್ರಪತಿ ಹೇಳುತ್ತಾನೆ ಅರುಣ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ಗೆ. ರವಿಯ ಮನೆಯ ಬಳಿ ಅರುಣ್ ಕುಮಾರ್ ಬರುತ್ತಾರೆ. ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ, ಧನ್ಯವಾದಗಳು.